ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಯುವತಿಯರು ಇವತ್ತಿನ ದಿನಮಾನದೊಳಗ ಉದ್ಯೋಗ ಪಡಿಬೇಕಂತ ಕಾತುರದಲ್ಲಿ ಕಾಯುವಂತ ಪ್ರತಿಯೊಂದು ಜೀವಿಗಳಿಗೆ ಇವತ್ತು ಕಂಪ್ಯೂಟರ್ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ತಪ್ಪಲಾರ್ದೆ ನೋಡ್ಬೇಕಪ್ಪ ದಿನಾಲು ಅಂದ್ರೆ ಏನ್ ಮಾಡ್ಬೇಕ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು. ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯನ್ನ ಪಡೆದು ಕಂಪ್ಯೂಟರ್ನ ಕಲಿಯಬಹುದು. ಇವತ್ತು ನೋಡೋಣ ಎಕ್ಸೆಲ್ ಒಳಗಡೆ ಪ್ರತಿಯೊಂದು ಫಾರ್ಮುಲಾಗಳನ್ನ ನಾವು ಯಾವ ತರ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಗ್ತಿದ್ದಾನೆ, ಈ ತರ ಒಂದು ವಿಂಡೋಸ್ ಓಪನ್ ಆಗುತ್ತೆ. ಮೊದಲಿಗೆ ನಾನು ಇಲ್ಲಿ ಸೀರಿಯಲ್ ನಂಬರ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವೆಲ್ಲ ಫಾರ್ಮುಲಾಗಳನ್ನ ನಾವು ಯಾವ ತರ ಯೂಸ್ ಮಾಡ್ತೀವಿ, ಯಾವ್ದೆಲ್ಲ ಫಾರ್ಮುಲಾಗಳು ಹೆಂಗ್ ಯೂಸ್ ಆಗ್ತಾವ ಅನ್ನೋದನ್ನ ಒಂದು 5-6 ಫಾರ್ಮುಲಾಗಳ ಎಕ್ಸಾಂಪಲ್ಸ್ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನೋದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆನಾ? ಕ್ಯಾಪ್ಚರ್ ಆನ್ ಮಾಡ್ಕೊಂಡು STUDENT ಸ್ಟೂಡೆಂಟ್ ಮಾರ್ಕಸ್ ಸೀಟ್ MARKS ಮಾರ್ಕಸ್ ಸೀಟ್ SHET ಮಾರ್ಕಸ್ ಸೀಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ, ಕ್ಲಿಯರಿಟಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಕಾಲಮ್ ಒಳಗೆ ಬಂದು ಸೀರಿಯಲ್ ನಂಬರ್ 1 ಅಂತ ಟೈಪ್ ಮಾಡ್ಬಿಡ್ತೀನಿ, ಅಷ್ಟೇ ಸಾಕು. ನೆಕ್ಸ್ಟ್ ಇದನ್ನೇನ್ ಮಾಡ್ಬೇಕಾಗಿದೆ, ಸೀರಿಯಲ್ ನಂಬರ್ 1 ಅಂದ್ರೂ ಇಲ್ಲಿ ಇದ್ದಿರ್ತದೆ. ಸಪೋಸ್ ನಿಮ್ಗೆ ಇಲ್ಲಿ ಬೇಕಾಗಿತ್ತು ಅಂದ್ರೆ ಬರೀಬಹುದು, ಇಲ್ಲಾದ್ರೂ ಸರ್ ಇಲ್ಲಿ ಸೀರಿಯಲ್ ನಂಬರ್ ಇದ್ದಿರತ್ತೆ, ಅದೇನ್ ಬೇಕಾಗಿಲ್ಲ ನಮ್ಗೆ ಸೀರಿಯಲ್ ನಂಬರ್. ಮೊದಲಿಗೆ ನಾನು ಹೆಸರು ಬರೀಬೇಕಾಗಿತ್ತು ಅಂದ್ರೆ NAME ನೇಮ್ ಅಂತ ಟೈಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಾಲಮ್ ಒಳಗಡೆ ನೇಮ್ ಆಗ್ತಿದ್ದಾನೆ ಸಬ್ಜೆಕ್ಟ್, ಅಂದ್ರೆ ಮಾರ್ಕಸ್ ಸೀಟ್, ಮಾರ್ಕಸ್ ನಿಮ್ಮ ಏನಿರುತ್ತದೆ ಮಾರ್ಕಸ್ ಕಾರ್ಡ್ ಇರ್ತದಲ್ಲ ಅದರ ಒಳಗಡೆ ಕ್ಯಾಲ್ಕುಲೇಷನ್ ಬರುತ್ತೆ. ಯಾವುದು ಮಿನಿಮಮ್ ಯಾವ ತರ ಕಂಡುಹಿಡಿಯೋದು, ಮ್ಯಾಕ್ಸಿಮಮ್ ಯಾವ ತರ, ಮತ್ತೆ ಟೋಟಲ್ ಯಾವ ತರ, ಎವರೇಜ್ ಯಾವ ತರ ಕಂಡು ಹಿಡಿಯಬಹುದು, ಮತ್ತೆ ಗ್ರೇಡ್ ಅನ್ನ ನಾವು ಯಾವ ತರ ಕಂಡು ಹಿಡಿಯಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದರಲ್ಲಿ ಮಾಹಿತಿ ಗೊತ್ತಾಗ್ಬಿಡುತ್ತೆ. ನಮಗೆ ಎಲ್ಲಾ ಫಾರ್ಮುಲಾಗಳನ್ನ ಯಾವ ತರ ನಾವು ಯೂಸ್ ಮಾಡ್ಕೋಬಹುದು ಅನ್ನೋ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಓಕೆನಾ? ನಾನು ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಅನ್ನ ಟೈಪ್ ಮಾಡಿದ್ದೀನಿ. ಅದಾದ್ಮೇಲೆ ನನ್ಗೇನ್ ಬೇಕಾಗಿದೆ ಇಲ್ಲಿ ಸ್ಟೂಡೆಂಟ್ ಮಾರ್ಕಸ್ ಸೀಟ್ ಆಯ್ತಾ. ನೆಕ್ಸ್ಟ್ ಏನ್ ಬರಿಬೇಕಾಗಿದೆ ಇಲ್ಲಿ ಟೈಪ್ ಮಾಡ್ಕೋಬೇಕು, ಸಬ್ಜೆಕ್ಟ್ 1 SUB ಸಬ್ಜೆಕ್ಟ್ 1, ನೆಕ್ಸ್ಟ್ SUB ಸಬ್ಜೆಕ್ಟ್ 2, ನೆಕ್ಸ್ಟ್ SUB ಸಬ್ಜೆಕ್ಟ್ 3, ನೆಕ್ಸ್ಟ್ SUB ಸಬ್ಜೆಕ್ಟ್ 4. ಟ್ಯಾಬ್ ಫ್ರೆಶ್ ಮಾಡೋದ, ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ ಇಲ್ಲಿಂದ SUB ಸಬ್ಜೆಕ್ಟ್ 3, 4 ಆಗ ನಾವು 5 ಕೊಡಬೇಕಾಗಿದೆ. ನೆಕ್ಸ್ಟ್ SUB ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಅನ್ನ ಹಾಕಬೇಕಾಗಿದೆ. ಅದಾದ್ಮೇಲೆ ಮತ್ತೇನ್ ಮಾಡಬೇಕು, ಮಿನಿಮಮ್ MIN ಮಿನಿಮಮ್, ಮತ್ತೆ ಮಿನಿಮಮ್ ಆಗ್ತಿದ್ದಾನೆ MAX ಮ್ಯಾಕ್ಸಿಮಮ್ ಆಗ್ತಿದ್ದಾನೆ. ಏನ್ ಕಂಡು ಹಿಡಿಬೇಕಾಗಿದೆ, ಟೋಟಲ್ TOTAL ಟೋಟಲ್ ಆಗ್ತಿದ್ದಾನೆ. ಮತ್ತೇನು ಕಂಡು ಹಿಡಿಬೇಕಪ್ಪ, ಎವರೇಜ್ AVG ಎವರೇಜ್ ಕೂಡ ಕಂಡು ಹಿಡಿಬೇಕಾಗಿದೆ. AVG ಎವರೇಜ್ ಆಗ್ತಿದ್ದಾನೆ. ಗ್ರೇಡ್ ಓಕೆ GRADE ಗ್ರೇಡ್ ಕೂಡ ಕಂಡು ಹಿಡಿಬೇಕಾಗಿದೆ. ಇದೆಲ್ಲನೂ ಕೂಡ ನಾವು ಯಾವ ತರ ಕಂಡು ಹಿಡಿಯಬಹುದು, ಯಾವ ತರ ಟೈಪ್ ಮಾಡಬಹುದು, ಯಾವ ತರ ಫಾರ್ಮುಲಾಗಳನ್ನ ಅಪ್ಲೈ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇದ್ರೊಳಗೆ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ, ಅರ್ಧ ಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಪೇಜ್ ಸಣ್ಣ ಮಾಡ್ಕೊಳ್ಳೋಣ. ಪೇಜ್ ಸಣ್ಣ ಮಾಡೋಕ್ಕಿಂತ ಕೂಡ ನಾವು ಸ್ವಲ್ಪ ಇದನ್ನ ಈ ತರ ನಮ್ಮ ಎಷ್ಟು ಕಾಲಮ್ ಒಳಗೆ ಎಷ್ಟು ಬರುತ್ತಲ್ಲ ಅಷ್ಟನ್ನ ಇಟ್ಕೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಇವೆಲ್ಲಾನು ಕೂಡ ಸಬ್ಜೆಕ್ಟ್ 3 ಸಬ್ಜೆಕ್ಟ್ 4 ಏನದ ಅವೆಲ್ಲ ಈ ತರ ಸರ್ಸ್ಕೊಂಡ್ಬಿಡೋಣ. ಮೇಲ್ಗಡೆ ಹೋಗಿ ನಾವು ಈ ತರ ಸರಿಸ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ಕೂಡ ಸರಿಸ್ಬೋದು, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಅಂತೇಳಿ ಇದೆಲ್ಲಾನು ಕೂಡ ಕಂಡುಹಿಡಿಬಹುದು. ನೆಕ್ಸ್ಟ್ ಎವರೇಜ್ ಆಗ್ತಿದ್ದಾನೆ, ಮತ್ತೆ ಇಲ್ಲಿ ಟೋಟಲ್ ಅನ್ನೋದು ಬರುತ್ತೆ, ಮತ್ತೆ ಗ್ರೇಡ್ ಅಂತೂ ಬಂದ್ಬಿಡ್ತು, ಗ್ರೇಡ್ ಕೂಡ ಈ ತರ ಸರ್ಸ್ಕೊಳ್ಳೋಣ. ಓಕೆ, ಕರೆಕ್ಟ್ ಆಗಿ ಆಗಿದೆ. ಇದನ್ನೇ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಅಂತ ಹೇಳ್ಬಿಟ್ರೆ ಸಾಕು, ಅಕ್ಷರ ನಡು ಬರುತ್ತೆ. ಇದರದ ಕಲರ್ ಕೂಡ ಒಂದು ರೆಡ್ ಕಲರ್ ಒಳಗೆ ಅಪ್ಲೈ ಮಾಡಿಬಿಡಿ, ಕರೆಕ್ಟ್ ಆಗಿಬಿಡುತ್ತೆ. ಇಷ್ಟ ಆಗಿದೆಯಾ? ಕರೆಕ್ಟ್ ಆಯ್ತಾ? ಈಗ ನೇಮ್ ಬಂದ್ಬಿಟ್ಟು ಕೊಡೋಣ. ಮೊದಲಿಗೆ ನೇಮ್ ಗುರು ಅಂತ ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆ, ಸಬ್ಜೆಕ್ಟ್ ಅಂದ್ರೆ ಗುರು ಆಗ್ತಿದೆ. ಸಬ್ಜೆಕ್ಟ್ 1ಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತಗೊಂಡಿದ್ದಾರೆ ಅವರು, 99% ತಗೊಂಡಿದ್ದಾರೆ. ಅದಾದ್ಮೇಲೆ 98 ಸಬ್ಜೆಕ್ಟ್ 2ಗೆ, ಸಬ್ಜೆಕ್ಟ್ 3ಗೆ ಬಂದ್ಬಿಟ್ಟು 97 ತಗೊಂಡಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ 4ಗೆ ಬಂದು 65 ತಗೊಂಡಿದ್ದಾರೆ. ನೆಕ್ಸ್ಟ್ ಸಬ್ಜೆಕ್ಟ್ 5ಗೆ ಬಂದು 92 ತಗೊಂಡಿದ್ದಾರೆ, 92. ನೆಕ್ಸ್ಟ್ ಸಬ್ಜೆಕ್ಟಿಗೆ ಬಂದು 45 ಅನ್ನ ತಗೊಂಡಿದ್ದಾರೆ. ಈ ತರ ನಾವು ಆಡ್ ಮಾಡ್ಕೋತಾ ಇದೀವಿ. ನೆಕ್ಸ್ಟ್ ರಾಜು ಆಗ ಇನ್ನೊಂದು ಬರ್ಕೊಂಡ್ಬಿಡೋಣ, ಯಾವುದು ರವಿ ಅಂತೇಳಿ. ಓಕೆ, ರವಿ ಅವರು ಎಷ್ಟು ತಗೊಂಡಿದ್ದಾರೆ, ಸಬ್ಜೆಕ್ಟ್ 1ಗೆ 69, ಸಬ್ಜೆಕ್ಟ್ 2ಗೆ 98, ಸಬ್ಜೆಕ್ಟ್ 3ಗೆ 96, ಮತ್ತೆ 85, ಮತ್ತೆ 92, ಮತ್ತೆ 61. ಈ ತರ ಮಾರ್ಕ್ಸ್ ಅನ್ನ ಅವ್ರು ತಗೊಂಡಿದ್ದಾರೆ. ರಾಜು ಮತ್ತೆ ರವಿ ಇಬ್ಬರದನ್ನ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಒಂದು ಮಾಡೋಣ, ಅದಾದ್ಮೇಲೆ ಎರಡನೇದು ಯಾವ ತರ ಮಾಡ್ಕೋಬಹುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಮಿನಿಮಮ್ ಯಾವ ತರ ಕಂಡು ಹಿಡಿಬೇಕಪ್ಪ ಅಂದ್ರೆ, ಮೊದಲಿಗೆ
ನಾವು ಈಸ್ ಈಕ್ವಲ್ ಟು ನ ಫ್ರೆಶ್ ಮಾಡಬೇಕು. ಈಸ್ ಈಕ್ವಲ್ ಟು ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಈಸ್ ಈಕ್ವಲ್ ಟು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಸ್ ಈಕ್ವಲ್ ಟು ಮಾಡ್ತಿದ್ದಾನೆ MIN ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಕಂಟ್ರೋಲ್ ಬ್ರಾಕೆಟ್ ಹಾಕ್ಬಿಟ್ಟು ಕಂಟ್ರೋಲ್ ಬ್ರಾಕೆಟ್ ಹಾಕಿ ಅದಾದ್ಮೇಲೆ B2 G2 ಅಂತ ಬರುತ್ತೆ. ಇಲ್ಲಿಂದ ಹುಡುಕ್ಬೇಕು ನಾವು. B2 ಲಿಂದ G2 ವರೆಗೆ ಅಂದ್ರೆ ಸಬ್ಜೆಕ್ಟ್ 1 ದಿಂದ ಸಬ್ಜೆಕ್ಟ್ 6 ವರೆಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟಿದಾವೆ ಅಂತ ನೋಡ್ಬೇಕಾಗಿತ್ತು ಅಂದ್ರೆ ನಾನು B2 ಮೇಲೆ B3 ಅಂತ ಬರುತ್ತೆ, ಯಾಕಂದ್ರೆ 3 ಕಾಲಮ್ 2 ಒಂದೇ ಒಳಗ ಸ್ಟೂಡೆಂಟ್ ನೇಮ್ ಅಂತದ. ನಾನು B3 ಪ್ರೀತಿ ಆಗ್ತಿದ್ದಾನೆ ಅನುಪಾತ ಇಲ್ಲಿಂದ ಯಾವುದು G2 ಅಂತ ಫ್ರೆಶ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ಎಂಟರ್ ಅಥವಾ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಫ್ರೆಶ್ ಮಾಡಿದ್ರೆ ಮಿನಿಮಮ್ ಅತ್ಯಂತ ಕಡಿಮೆ ಇರುವಂತದ್ದು 45 ತೋರಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಾಗಿದೆ. ಅವಾಗ ಅದಕ್ಕೂ ಈಸ್ ಈಕ್ವಲ್ ಟು ಅಂತ ಮಾಡ್ಕೋಬೇಕು. MAX ಅನ್ನ ಟೈಪ್ ಮಾಡಿ ಅದಾದ್ಮೇಲೆ ಶಿಫ್ಟ್ ಹಿಡಿದು ಬ್ರಾಕೆಟ್ ಅನ್ನ ಅಪ್ಲೈ ಮಾಡಿಕೊಂಡು ಅದನ್ನು ಕೂಡ ಸೇಮ್ ಇಲ್ಲಿಂದ ಎಲ್ಲಿವರೆಗೆ ಅನುಪಾತ ಶಿಫ್ಟ್ ಹಿಡಿದು 2 ಕಾಲಮ್ ಪಾಯಿಂಟ್ಸ್ ಹಾಕಿ 45 ಸಬ್ಜೆಕ್ಟ್ 6 ವರೆಗೂ ಎಷ್ಟಿದೆ 99 ಇದೆ. ಅತ್ಯಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋದು 99. ಓಕೆ, ಮ್ಯಾಕ್ಸಿಮಮ್ ಮಿನಿಮಮ್ ಕಂಡುಹಿಡಿಯಬಹುದು. ನೆಕ್ಸ್ಟ್ ಸಮ್ ಅಂದ್ರೆ ಇದೆಲ್ಲನೂ ಕೂಡ ಟೋಟಲ್ ಕೂಡಿಸ್ಬೇಕಲ್ಲ, 6 ಸಬ್ಜೆಕ್ಟ್ ಸೇರಿ ಮಾರ್ಕ್ಸ್ಗಳ ಎಷ್ಟಾಗಿದೆ ಅನ್ನೋದು ನೋಡ್ಬೇಕಾಗಿತ್ತು ಅಂದ್ರೆ ಈಸ್ ಈಕ್ವಲ್ ಟು ಅನ್ನ ಫ್ರೆಶ್ ಮಾಡ್ಕೊಂಡು ಈಗೇನ್ ಮಾಡ್ಬೇಕಾಗಿದೆ ಎಲ್ಲಿಂದ ಸೇಮ್ ಎಷ್ಟು 6 ಸಬ್ಜೆಕ್ಟ್ 1 ಸಬ್ಜೆಕ್ಟ್ ನೆಕ್ಸ್ಟ್ ಪ್ಲಸ್ ಅನ್ನ ಫ್ರೆಶ್ ಮಾಡ್ಕೊಂಡು ಅದಾದ್ಮೇಲೆ ಏನ್ ಮಾಡೋದು ಸಮ್ ಅಂತ ಫ್ರೆಶ್ ಮಾಡಿದ್ರೆ ಇಲ್ಲಿಂದ ಸಮ್ ಅಂತ ಬರೀಬೇಕು. SUM ಸಮ್ ಅಂತ ಟೈಪ್ ಮಾಡ್ಕೊಂಡು ಶಿಫ್ಟ್ ಬ್ರಾಕೆಟ್ ಅದಾದ್ಮೇಲೆ B3 ಆಗ್ತಿದ್ದಾನೆ ಅನುಪಾತ B3 ನೆಕ್ಸ್ಟ್ ಇಲ್ಲಿಂದ H3 ಅಂತ ಬರುತ್ತೆ. ಎಂಟರ್ ಮಾಡ್ಕೊಂಡ್ಬಿಡಿ. 541 ಟೋಟಲ್ ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಎವರೇಜ್ ಕಂಡು ಹಿಡಿಬೇಕಾಗಿದೆ. ಯಾವ ತರ ಕಂಡು ಹಿಡಿಯಬಹುದಪ್ಪ? ಈಸ್ ಈಕ್ವಲ್ ಟು ಮಾಡ್ಕೊಳ್ಳೋದು 504 ಮೇಲೆ ಕ್ಲಿಕ್ ಮಾಡೋಣ. ಓಕೆ, AVG ಅಂತ ಟೈಪ್ ಮಾಡ್ಕೋಬೇಕು. ಎವರೇಜ್ AVG ಅಂತ ಟೈಪ್ ಮಾಡಿ ನೆಕ್ಸ್ಟ್ AVG ಅಂತ ಟೈಪ್ ಮಾಡ್ತಿದ್ದಾನೆ ಬ್ರಾಕೆಟ್ ಕೊಟ್ಟು ಇದರ ಮೇಲೆ ಕ್ಲಿಕ್ ಮಾಡೋ J3 ಮೇಲೆ ಡಿವೈಡೆಡ್ ಬೈ ಎಷ್ಟಿಗೆ 6 ಸಬ್ಜೆಕ್ಟಿಗೆ 6 ಅಂತ ಮಾಡೋಣ. ಎಂಟರ್ ಮಾಡಿಬಿಟ್ರೆ ಸಾಕು. ಕರೆಕ್ಟ್ ಆಗಿ ಏನಾಗಿರುತ್ತೆ ಅಲ್ಲಿ ಎವರೇಜ್ ಕೂಡ ನಮ್ಗೆ ಅಲ್ಲಿ ತೋರಿಸ್ಬಿಡುತ್ತೆ. 92 ಅಂತ ಆಗ್ಬೇಕು. ತಪ್ಪಾಗಿದೆಯಾ ನೋಡೋಣ, ಕರೆಕ್ಟ್ ಆಗಿದೆಯಾ? ಇಲ್ಲಿಂದ 6 ಸಬ್ಜೆಕ್ಟ್ ಕೊಡಬೇಕು. 6 ಸಬ್ಜೆಕ್ಟ್ ಕೊಟ್ಟು ನಾವೇನ್ ಮಾಡ್ಬೇಕು ಎಂಟರ್ ಮಾಡ್ಕೋಬೇಕು. ಅವಾಗ 90% ಆಗ್ತಾ ಇದೆ. 90% ಇವ್ರದ್ದು ಆಗ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಕೆಳಗಡೆ ನೋಡೋಣ ಎಷ್ಟು ಪರ್ಸೆಂಟೇಜ್ ಆಗಿತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸಪೋಸ್ ನೋಡ್ಬೋದು ಇಲ್ಲಿ ಮಾರ್ಕ್ಸ್ಗಳು 99 ಇದೆಯಾ, ನೆಕ್ಸ್ಟ್ 98 ಇದೆ, 97 ಇದೆ, 65 ಇದೆ, 65 ಆಗ್ತಿದ್ದಾನೆ, 92 ಇದೆ, 92 ಆಗ್ತಿದ್ದಾನೆ, 45 ಇದೆ, 45 ಇವೆಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ 499. ಸಪೋಸ್ ಮಾರ್ಕಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ನಾವು ಏನ್ ಮಾಡಿದ್ದೀವಿ H ಕಾಲಮ್ ಕೂಡ ತಗೊಂಡಿದ್ದೀವಿ, ಅಂದ್ರೆ ಮಿನಿಮಮ್ ಕೂಡ ಇದರಲ್ಲಿ ಕೂಡಿಸ್ಬಿಟ್ಟಿದ್ದೀವಿ. ನನ್ಗೇನ್ ಮಾಡಬೇಕಾಗಿದೆ H3 ಅಲ್ಲ G3 ಅನ್ನ ಟೈಪ್ ಮಾಡಬೇಕಾಗಿದೆ. ಇಲ್ಲಿ G3 ಎಂಟರ್ ಮಾಡ್ಕೊಳ್ಳಿ. ಇವಾಗ 496 ಮಾರ್ಕ್ಸ್ ಕರೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಎವರೇಜ್ ಕೂಡ ಎಷ್ಟಾಗಿದೆ 83% ಆಗಿದೆ. ನೋಡ್ಬೋದು 83% ಕರೆಕ್ಟ್ ಆಗಿದೆ ಅಂತಾನು ಕೂಡ ನಾವು ನೋಡ್ಕೊಂಡ್ಬಿಡ್ಬೋದು. ಗೊತ್ತಾಗಿದೆಯಾ? ಎವರೇಜ್ ನಾವು ನೋಡ್ಕೊಬಹುದಲ್ಲ, ಕರೆಕ್ಟ್ ಆಗಿದೆಯಾ? ಇವೆಲ್ಲಾನು ಕೂಡ ಸೇರಿಸಿದಾಗನೇ ಎವರೇಜ್ ನಾವು ಕಂಡು ಹಿಡಿದಿರೋದು. ಇನ್ನೊಂದು ಸರ್ತಿ ಎವರೇಜ್ 6 ಸಬ್ಜೆಕ್ಟ್. ಓಕೆ, ಕರೆಕ್ಟ್ ಆಗಿದೆ. ಎಂಟರ್ ಮಾಡ್ಕೊಳ್ಳೋಣ. 83% ಆಗಿದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಗ್ರೇಡ್ ಅನ್ನ ಯಾವ ತರ ಕಂಡು ಹಿಡಿಯಬಹುದು? ಸ್ವಲ್ಪ ಇದು ಫಾರ್ಮುಲಾ ದೊಡ್ಡದಿರುತ್ತದೆ, ಇದನ್ನ ಪೂರ್ತಿ ಕಂಪ್ಲೀಟ್ ಹಾಕೋಬೇಕು. ಹೆಂಗ್ ಕಂಡು ಹಿಡಿಯೋದಪ್ಪ ಮೊದ್ಲ ಅಂದ್ರೆ ಈಸ್ ಈಕ್ವಲ್ ಟು ಹಾಕ್ತಿದ್ದಾಗನೆ ಈಸ್ ಈಕ್ವಲ್ ಟು ಇಫ್ ಕಂಡೀಷನ್ ನ ಫ್ರೆಶ್ ಮಾಡ್ಕೋಬೇಕು. ನೆಕ್ಸ್ಟ್ ಬ್ರಾಕೆಟ್ OR ಅಂತ ಇರುತ್ತೆ. OR ನೆಕ್ಸ್ಟ್ ಬ್ರಾಕೆಟ್ ಅನ್ನ ಫ್ರೆಶ್ ಮಾಡಿ ಯಾವುದು ಇದರ ಮೇಲೆ ಕ್ಲಿಕ್ ಮಾಡೋದು B2 ಅಲ್ಲ B3. ಅಂದ್ರೆ ನಾವು ಯಾವ ಒಂದೇ ಸಬ್ಜೆಕ್ಟ್ ಯಾವ್ದ್ರೊಳಗದ B3 ಕಾಲಮ್ ಅದಾಗ B3 ಅನ್ನ ನಾವು ಟೈಪ್ ಮಾಡ್ಕೋಬೇಕು. ಅವಾಗ B3 ಕೊಟ್ಟು ಗ್ರೇಟರ್ ದ್ಯಾನ್ B3 35 ಕಾಮ ಕೊಟ್ಟು ನೆಕ್ಸ್ಟ್ C3 ಕೊಡೋದು. B3 ಆಗನ C3 ಬರುತ್ತಲ್ಲ, B3 ಆಗನ C3. ನೆಕ್ಸ್ಟ್ C3ಗೂ ಕೂಡ ಸೇಮ್ ಕೊಡ್ಬೇಕು. ಇದು ಏನು ಟೈಪ್ ಮಾಡ್ತಾ ಇದ್ರಿ ಮುಂದ್ಗಡೆ ಇದಕ್ಕೂ ಕೂಡ ಸೇಮ್ ಕೊಡೋದು. ಅನುಪಾತ ಕೊಡ್ತಿದ್ದಾಗನೆ 35 ಇದನ್ನು ಕೊಡು. C3 ಆಯ್ತಾ? ನೆಕ್ಸ್ಟ್ C ಆಗನ B C ಆಗನ D ಬರುತ್ತೆ. ಓಕೆ, D3 ಕೊಡ್ತಿದ್ದಾಗನೆ ಅನುಪಾತ D3 ಕೊಟ್ಟು ಅನುಪಾತ ಏನ್ ಮಾಡೋಣ 35 ಕಾಮ ಕೊಟ್ಟು D3 ಆಯ್ತಾ? ನೆಕ್ಸ್ಟ್ E3 ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಂತ ಇರತ್ತೆ. 35 ಕಾಮ ಕೊಡಬೇಕು. E3 ಆಯ್ತಾ? ನೆಕ್ಸ್ಟ್ F3 ಕೊಡೋಣ. ಇಲ್ಲಿ ನೋಡಿ ಸಬ್ಜೆಕ್ಟ್ಗಳು ಆಟೋಮೆಟಿಕ್ ಸೆಲೆಕ್ಟ್ ಆಗ್ತಾ ಬರ್ತಾ ಇದಾವೆ. F3 ಮತ್ತೆ ಗ್ರೇಟರ್ ದ್ಯಾನ್ ಎಷ್ಟು 35 ಕೊಡೋದು. ಈ ಫಾರ್ಮುಲಾ ಸ್ವಲ್ಪ ದೊಡ್ಡದಿರುತ್ತೆ. ನಾನು ಇದರದ್ದೆಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಫಾರ್ಮುಲಾ ಕಂಪ್ಲೀಟ್ ಆಗಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ಕೂಡ ನೋಡ್ಬೋದು. F ಆದ ಕೂಡಲೇ G ಬರಿಬೇಕು. G3 ನೆಕ್ಸ್ಟ್ ಅನುಪಾತ 35 ಗ್ರೇಟರ್ ದ್ಯಾನ್ G3 ಆಯ್ತಾ? ನೆಕ್ಸ್ಟ್ ಆಯ್ತು, ಮುಗಿತಲ್ಲ ಇಷ್ಟಕ್ಕೆ.
35 ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನೇ ನಾವು ಫಸ್ಟ್ ಇವೆಲ್ಲ ಕಾಮಾಗಳು ಬಹಳ ಇಂಪಾರ್ಟೆಂಟ್. ಬ್ರಾಕೆಟ್ ಕ್ಲೋಸ್ ಮಾಡಿಕೊಂಡು ಆಮೇಲೆ ಕಾಮ ಇಡಬೇಕು. ನೆಕ್ಸ್ಟ್ ಡಬಲ್ ಯುನಿಟೆಡ್ ಕಾಮ ಫೇಲ್, FAILL ಫೇಲ್, ಡಬಲ್ ಯುನಿಟೆಡ್ ಕಾಮ ಆಮೇಲೆ ಕಾಮ ಕೊಟ್ಟು ಇಫ್ ಕಂಡೀಷನ್ ಕೊಡೋದು. ನೆಕ್ಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಆಗ್ತಿದ್ದಾನೆ. ಮತ್ತೆ ಯಾವ್ದು ಕಂಡು ಹಿಡಿಬೇಕು ನಮ್ಗೆ ಇಲ್ಲಿ K2 ಅಂತ ಬರ್ತಾ ಇದೆ. ಯಾವುದು K2 ಅಥವಾ ಯಾವ್ದು ಹಾಕಬೇಕಾಗಿದೆ ಇಲ್ಲಿ ಕಂಪ್ಲೀಟ್ ಎವರೇಜ್ ಅನ್ನ ಕಂಡು ಹಿಡಿಬೇಕಾಗಿದೆ. ಎವರೇಜ್ ನಮ್ದು ಯಾವ್ದ್ರೊಳಗದ K ಒಳಗಡೆನೆ ಇದೆ. ಅವಾಗ ನಾನೇನ್ ಮಾಡ್ತಾ ಇದ್ದೀನಿ K3 ಕೊಡಬೇಕು. K3 ಕೊಡ್ತಿದ್ದಾನೆ. ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು ಎಷ್ಟಪ್ಪ, ಎಷ್ಟು ಕೊಡಬೇಕು 80 ಕೊಡಬೇಕು. 80ಗೆ ಪಾಸ್ ಫೇಲ್ ಡಿಸ್ಟ್ರಿಕ್ಷನ್ ನೋಡ್ಬೇಕಲ್ಲ 80. ಅದಾದ್ಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ DIST ಅಂತ ಬರೆದಿದ್ದು ಅನುಪಾತ, ಆಮೇಲೆ ಈ ತರ ಪಾಯಿಂಟ್ಸ್ ಕೊಡಬೇಕು. ಅದಾದ್ಮೇಲೆ ಮತ್ತೆ ಇಫ್ ಕಂಡೀಷನ್ ಹಚ್ಚಬೇಕು. ಇಫ್ ಕಂಡೀಷನ್ ಬ್ರಾಕೆಟ್ ಆಗ್ತಿದಾಗನೆ K3 ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 60 ಫಸ್ಟ್ FIRST ಫಸ್ಟ್ ಆಗ್ತಿದ್ದಾನೆ ಕ್ಲಾಸ್ CLASS ಫಸ್ಟ್ ಕ್ಲಾಸ್ ಅನುಪಾತ ಡಬಲ್ ಯುನಿಟೆಡ್ ಕಾಮ ಆಮೇಲೆ ಕಾಮ ಕೊಟ್ಟು ಮತ್ತೆ ಇಫ್ ಕಂಡೀಷನ್ ಹಚ್ಚಬೇಕು. ಇಫ್ ಕಂಡೀಷನ್ ನೆಕ್ಸ್ಟ್ K3ನೇ ಕೊಡಬೇಕು. ಯಾಕಂದ್ರೆ K3ನೇ ನಾವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಇದರ ಒಳಗಡೆನೆ ಕಂಡು ಹಿಡಿಬೇಕಾಗಿದೆ. ಪಾಸ್ ಇದ್ದಾನೋ ಫೇಲ್ ಇದ್ದಾನೋ ಇಲ್ಲೇ ನೋಡ್ಬೇಕಲ್ಲ. 35 ಮಾರ್ಕ್ಸ್ ಕಡಿಮೆ ತಗೊಂಡಿದ್ದ ಅಂದ್ರೆ ಫೇಲ್ ಆಗಿರ್ತಾನೆ. 35 ತಗೊಂಡು ಮತ್ತೆ ಇದನ್ನ ಅನುಪಾತ ಗ್ರೇಟರ್ ದ್ಯಾನ್ ಇಟ್ಕೊಂಡು ಈಸ್ ಈಕ್ವಲ್ ಟು 50ಕ್ಕೆ ಎಷ್ಟು ಕೊಡ್ಬೇಕಪ್ಪ, 50ಗೆ ಏನು ಹೇಳ್ಬೇಕು ಪಾಯಿಂಟ್ ಡಬಲ್ ಯುನಿಟೆಡ್ ಕಾಮ ಸೆಕೆಂಡ್ ಕ್ಲಾಸ್ SECOUND ಸೆಕೆಂಡ್ ಕ್ಲಾಸ್ CLASS ಸೆಕೆಂಡ್ ಕ್ಲಾಸ್ ಕೊಟ್ಟು ಬ್ರಾಕೆಟ್ ಡಬಲ್ ಯುನಿಟೆಡ್ ಕಾಮ ಕೊಟ್ಟು ಇಲ್ಲಿಂದ ಮೊದಲಿಗೆ ಡಬಲ್ ಯುನಿಟೆಡ್ ಕಾಮ, ಅದಾದ್ಮೇಲೆ ಪಾಯಿಂಟ್ಸ್ ಅನ್ನ ಕೊಡಬೇಕು, ಕಾಮ ಕೊಡಬೇಕು. ಅದಾದ್ಮೇಲೆ ಮತ್ತೆ ಇಫ್ ಕಂಡೀಷನ್ ಕೊಡೋದು ಈಸ್ ಈಕ್ವಲ್ ಟು ಬ್ರಾಕೆಟ್ K3 ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ ಟು 35 ಡಬಲ್ ಯುನಿಟೆಡ್ ಕಾಮ PASS ಪಾಸ್ ಡಬಲ್ ಯುನಿಟೆಡ್ ಕಾಮ ಬ್ರಾಕೆಟ್ ಕಂಪ್ಲೀಟ್ ಮಾಡಬೇಕು. 1 2 3 4 5 ಬ್ರಾಕೆಟ್ ಅನ್ನು ನಾವು ಇಟ್ಕೋಬೇಕಾಗತ್ತೆ. ಓಕೆ, 5 ಬ್ರಾಕೆಟ್ ಅನ್ನು ನಾವು ಇಟ್ಕೊಂಡಾಗ ಈಗ ಎಂಟರ್ ಮಾಡಿದಾಗ ನನ್ಗೇನಾಗಬೇಕಾಗಿದೆ ಇಲ್ಲಿ ಕರೆಕ್ಟಾಗಿ ಏನಾಗಬೇಕು, ನಾನು ಇಲ್ಲಿ ಟೈಪ್ ಮಾಡಿರುವಂಥದ್ದು ಎಲ್ಲನೂ ಕೂಡ ಇಲ್ಲಿ ಬರಬೇಕಾಗಿದೆ. ಅವಾಗ ಎಂಟರ್ ಮಾಡ್ಕೊಳ್ಳೋಣ. ಎವರೇಜ್ ಬರುತ್ತಾ, ಇಲ್ಲೇನಾಗ್ತಿದೆ ಫಾರ್ಮುಲಾ ಏನಾದರೂ ಎರರ್ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಫಾರ್ಮುಲಾ ಸ್ವಲ್ಪ ಕರೆಕ್ಷನ್ ಕೂಡ ನಾವು ಮಾಡಬೇಕಾಗಿದೆ. ಯಾವ್ದ್ರೊಳಗೆ ಎಲ್ಲಿ ಕರೆಕ್ಷನ್ ಮಾಡಬೇಕಾಗಿದೆ, ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಮೇಲಿಂದ ಎಲ್ಲಾನು ಕೂಡ ಕರೆಕ್ಟ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟ್ ಇದೆ. ಇಲ್ಲಿ ಸೆಕೆಂಡ್ ಕ್ಲಾಸ್ ಅಂತ ಇದೆಯಲ್ಲ, ಸೆಕೆಂಡ್ ಕ್ಲಾಸಿಗೆ ಮೊದಲಿಗೆ ಕಾಮ ಸೆಕೆಂಡ್ ಕ್ಲಾಸ್ ಎಲ್ಲಿ ಬರುತ್ತೆ, ಇದು ಫಸ್ಟ್ ಕ್ಲಾಸ್ ಇದೆಯಲ್ಲ, ಫಸ್ಟ್ ಕ್ಲಾಸ್ 60 ಅಂತ ಬರುತ್ತೆ. 60 ಆಗ್ತಿದ್ದಾನೆ. ಇಲ್ಲಿ ಡಬಲ್ ಯುನಿಟೆಡ್ ಕಾಮ ಕೊಡಬೇಕು. ಓಕೆ, ಇಲ್ಲಿ ಈ ಥರ ಡಬಲ್ ಯುನಿಟೆಡ್ ಕಾಮ ಕೊಡಬೇಕು. 60 ಆದ ನಂತರ ಡಬಲ್ ಯುನಿಟೆಡ್ ಕಾಮ ಎಂಟರ್ ಮಾಡಿ ಡಿಸ್ಟ್ರಿಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ. ಇದರ ಕಂಪ್ಲೀಟ್ ಫಾರ್ಮುಲಾ ನೋಡಬೇಕಾಗಿತ್ತು ಅಂದರೆ ಇಲ್ಲಿ ನೀವು ಫಾರ್ಮುಲಾ ಸೀಟ್ ಒಳಗೆ ನೋಡ್ಬೋದು. ಇಲ್ಲಿ ನಿಮಗೆ ಫಾರ್ಮುಲಾನು ಕೂಡ ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ಫಾರ್ಮುಲಾ ಕೂಡ ದೊಡ್ಡದಾಗಬೇಕಾಗಿತ್ತು ಅಂದರೆ ದೊಡ್ಡ ಮಾಡ್ಕೊಳ್ಳೋಣ, ಆಗತ್ತಾ? ಓಕೆ, ದೊಡ್ಡದಾಗೋದಿಲ್ಲ. ಇಲ್ಲಿಂದಾನೆ ಕೂಡ ನೀವು ನೋಡ್ಕೊಂಡ್ಬಿಡ್ಬೋದು ಫಾರ್ಮುಲಾ. ಇದಿಷ್ಟು ಫಾರ್ಮುಲಾನು ಕೂಡ ಏನಾಗಿರುತ್ತೆ ನಿಮಗೆ ಏನು ಹೇಳಬೇಕು, ಇದು ಗ್ರೇಡ್ ಮತ್ತು ಈ ಥರ ಡಿಸ್ಟ್ರಿಕ್ಷನ್ ಅಲ್ಲಿ ನೋಡುವಂಥ ಒಂದು ಅವಕಾಶ ನಿಮಗೂ ಕೂಡ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕೆಳಗಡೆದೆಲ್ಲಾನು ಕೂಡ ಮಾರ್ಕ್ಸ್ ನೀವು ಹಾಕೊಂಡ್ಬಿಡ್ಬೋದು. ಮಿನಿಮಮ್ ಕೆಳಗೆ ಜಗ್ಬಿಡ್ರಿ, ಆಟೋಮೆಟಿಕ್ ಬರುತ್ತದೆ. ಜಗ್ಬಿಡ್ರಿ, ಆಟೋಮೆಟಿಕ್ ಬರ್ತದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಎಷ್ಟಿದೆ, 98%. ಟೋಟಲ್ ಮಾರ್ಕ್ಸ್ ಎಷ್ಟಾಗಿದೆ, ಟೋಟಲ್ ಮಾರ್ಕ್ಸ್ ಕೂಡ ನೀವು ಈ ಪಾಯಿಂಟ್ಸನ್ನು ಹಿಡಿದು ಕೆಳಗೆ ಜಗಿದ್ರೆ ಸಾಕು, 501. ನೆಕ್ಸ್ಟ್ ಕೆಳಗಡೆ ಎಷ್ಟಾಗಿದೆ, ಇದನ್ನೇ ಈ ಥರ ಕೆಳಗೆ ಹಿಡಿದು ಜಗ್ ಬಿಡೋದು. ಎಷ್ಟಾಗಿದೆ, 84 ಆಗಿದೆ. ಓಕೆ, ನೆಕ್ಸ್ಟ್ ಕೆಳಗಡೆ ಬಂದು ಇದನ್ನು ಕೂಡ ಜಗ್ ಬಿಡೋಣ. ಡಿಸ್ಟ್ರಿಕ್ಷನ್, ಇದನ್ನು ಕೂಡ ಡಿಸ್ಟ್ರಿಕ್ಷನ್. ಸಪೋಸ್ ಇನ್ನೊಂದು ಆಗಿದೆ, ರಾಜು ಅಂತ ಇದ್ದಾನೆ ಅಂತ ತಿಳ್ಕೊರಿ. ಓಕೆ, ರಾಜುಗೆ ಎಷ್ಟು ತಗೊಂಡಿದ್ದಾನೆ, 35. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟಲ್ಲಿ 45, ಇನ್ನೊಂದು ಸಬ್ಜೆಕ್ಟಲ್ಲಿ 32, ನೆಕ್ಸ್ಟ್ ಇನ್ನೊಂದ್ರೊಳಗೆ 31, ಇನ್ನೊಂದು 95, ನೆಕ್ಸ್ಟ್ ಇನ್ನೊಂದು 65 ಅಂತ ಇದೆ. ಓಕೆ, ಮಿನಿಮಮ್ ಇಷ್ಟು ಸಾಕು. ಈಗ ಇದನ್ನು ಕಂಡುಹಿಡಿಬೇಕಾ, ಇದೆಲ್ಲ ಕ್ಯಾಲ್ಕುಲೇಷನ್ ಮಿನಿಮಮ್ ಕಂಡುಹಿಡಿಬೇಕಾಗಿದೆಯಾ, ಆಟೋಮೆಟಿಕ್ 30, ಅತ್ಯಂತ ಕಡಿಮೆ ಇರೋದು 30. ನೆಕ್ಸ್ಟ್ ಇದನ್ನು ಕೆಳಗಡೆ ತೊಗೊಂಡ್ಬಿಡಿ, ಅತ್ಯಂತ ಜಾಸ್ತಿ 95. ಟೋಟಲ್ ಮಾರ್ಕ್ಸ್ ಎಷ್ಟಾಗಿದೆ, 322. ನೆಕ್ಸ್ಟ್ ಕೆಳಗಡೆ ಪರ್ಸೆಂಟೇಜ್ ಎಷ್ಟಾಗುತ್ತೆ, ಒಂದು ಕೆಳಗಡೆ ಜಗ್ಬಿಡಿ, ಎಷ್ಟು 54. ಕೆಳಗಡೆ ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ನೋಡ್ಬೋದು ಫೇಲ್. ಯಾಕಂದ್ರೆ ಇಲ್ಲಿ 30 ತಗೊಂಡಿದ್ದಾನೆ, ಹಾಗಾಗಿ ಅವನು ಫೇಲ್ ಅಂತ ತೋರಿಸ್ತಾ ಇದೆ. ಪಾಸ್ ಫೇಲ್ ಅಂತ ಈ ಥರನೂ ಕೂಡ ನಾವು ನೋಡ್ಕೋಬಹುದು. ಸಪೋಸ್ ಇನ್ನೊಂದು ರಾಜು ಆಗೋಣ, ಇನ್ನೊಬ್ರು ಯಾರು ತಗೊಳ್ಳೋಣ. ಓಕೆ, ಹುಡುಗಿ ಹೆಸರು ತಗೊಳ್ಳೋಣ. ಅವಾಗ ನಾನು ಗೀತಾ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ. ಟ್ಯಾಬ್ ಫ್ರೆಶ್ ಮಾಡಿಕೊಂಡು 30 ತಗೊಂಡಿದ್ದಾರೆ. ನೆಕ್ಸ್ಟ್ ಪರ್ಸೆಂಟೇಜ್ಗೆ 35. ನೆಕ್ಸ್ಟ್ 60, 68, 69, 80. ಓಕೆ, ಈ ಥರ ಎಲ್ಲ ಪರ್ಸೆಂಟೇಜ್ ತೊಗೊಂಡಿದ್ದಾರೆ. ಇದನ್ನು ಕೂಡ ನಾನು ಜಾಸ್ತಿ ಮಾಡ್ಕೋತೀನಿ.
ಇದನ್ನು ಕೂಡ ಜಾಸ್ತಿ ಇರಲಿ, ಇಷ್ಟೇ ಇರಲಿ, 35 ಇದೆಯಲ್ಲ, ಇದಕ್ಕೆ ಪಾಸ್ ಮಾಡೋಣ. 35 ಅಂತ ಪಾಸ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ನೋಡೋಣ. ಟೋಟಲ್ ಪರ್ಸೆಂಟೇಜ್ ಮಿನಿಮಮ್ ಎಷ್ಟಿದೆ ಜಗ್ಬಿಡಿ, 35 ಇದೆ. ಕೆಳಗಡೆದು ಕೂಡ ಜಕ್ಕೊಂಬಿಡಿ, 80 ಇದೆ. ನೆಕ್ಸ್ಟ್ ಟೋಟಲ್ ಮಾರ್ಕಸ್ 347. ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡಬೇಕಲ್ವಾ? ಎಷ್ಟು 58% ಆಯಿತು. ಇದೇನು ಪಾಸು ಸೆಕೆಂಡ್ ಕ್ಲಾಸು ಅಂತ ನೋಡಬೇಕಲ್ಲ. ನೋಡಿ ಸೆಕೆಂಡ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. 58 ಗ್ರೇಡ್ ಆಗ್ತಾ ಇದೆ, ಹಾಗಾಗಿ 58 ಎವರೇಜ್ ಒಳಗಡೆ ಸೆಕೆಂಡ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. ಈ ಥರ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ನಾವೆಲ್ಲರೂ ಕೂಡ ಇದರಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಇದರಲ್ಲಿ ಫಾರ್ಮುಲಾಗಳು ಮಿನಿಮಮ್, ಮ್ಯಾಕ್ಸಿಮಮ್, ಟೋಟಲ್, ಎವರೇಜ್ ಮತ್ತು ಗ್ರೇಡ್ ಕಂಡುಹಿಡಿಯುವಂಥ ಫಾರ್ಮುಲಾಗಳು ಯಾವ ಥರ ಅಪ್ಲೈ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ನಾನು ಮಾಡೋಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ತಪ್ಪಲಾರದೆ ನೋಡಬೇಕಪ್ಪ ಅಂದ್ರೆ ಆಗ್ಲಿಂದ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು. ನಾನು ಮಾಡೋಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಕಂಪ್ಯೂಟರ್ ಕಲಿಯುವಂಥ ಅವಕಾಶ ನಿಮಗೆ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ.